ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೆಯೇ ಕಾರ್ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ. ಅದರ ಮೊದಲು ನಾವೀಗ ಬೋನ್ ಮ್ಯಾರೋ ಅಂತೇನು ಹೇಳ್ತಾರಲ್ಲ, ಇದು ಏನಿದು, ದೇಹದಲ್ಲಿ ಇದರ ಒಂದು ಭಾಗ ಏನಿರ್ತದೆ? ನಮ್ಮ ಎಲ್ಲರ ಇದು ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸಕ್ಕೆ ಹೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡೋದು ನಮ್ಮ ಅಸ್ಥಿಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಆ್ಯಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆ್ಯಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ. ಇಟ್ ಈಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್. ಹಾಗಾದರೆ ಇದರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ? ನೋಡಿ, ಹಲವಾರು ಕಾಯಿಲೆಗಳಿದೆ. ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳೆಂದರೆ ಲುಕೀಮಿಯಾ ಅಂತ ಹೇಳ್ತೇವೆ. ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ಥರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತೇವೆ. ಒಂದು ಪೇಷಂಟಿಗೆ ನಾವು ಡಯಾಗ್ನೋಸಿಸ್ ಅಂದರೆ ಮಾಡಿದ ನಂತರ ಅದು ಲೋ ರಿಸ್ಕಾ ಹೈ ರಿಸ್ಕಾ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ದರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ. ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ. ಬಟ್ ಕ್ಯೂರ್ ಆಗದ್ದೇ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸ್ಯಾಲ್ವೇಜ್ ಅಂದರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಅದರ ಕನ್ಸಾಲ್ಟೇಷನ್ ಅಂದರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಮತ್ತು ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರಲ್ಲಿ ಫಿಟ್ ಇದ್ದ ಪೇಷಂಟ್ಸ್ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತು ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂಥ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕ್ಕಲ್ ಸೆಲ್ ಅನೀಮಿಯಾ, ಥಲಸ್ಸೀಮಿಯಾ, ಇಂಥ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದರ್ ಇಸ್ ಎ ಪ್ರಾಬ್ಲಮ್ ದೇರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತು ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ಥರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದರೆ ಸರಿ ಉತ್ಪಾದನೆ ಆಗೋದಿಲ್ಲ. ಉತ್ಪಾದನೆ ಆದ ಸೆಲ್ಸು ಇನ್ಫೆಕ್ಷನ್ಸಿನ ಎಗೇನ್ಸ್ಟ್ ಫೈಟ್ ಮಾಡೋದಿಲ್ಲ. ಇಂಥ ಪ್ರಾಬ್ಲಮ್ ಇದ್ದರೆ ಅದು ಸಾರ್ಟ್ ಔಟ್ ಮಾಡಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ಟರೆ ಸರಿಯಾಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ಟರೆ ಅದು ದಟ್ ವಿಲ್ ರೀಪ್ಲೇಸ್ ಆ್ಯಂಡ್ ಅದು ದಟ್ ವಿಲ್ ಫೈಟ್ ಆರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ 3 ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಇನ್ ಸಮರಿ ಬೋತ್ ಮೆಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಮತ್ತು ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ. ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂಥ ಚಿಕಿತ್ಸೆಯ ಹೇಗೆ? ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡದಿದ್ದರೆ
ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳ್ಬೋದು. ನಾವು ಈ 0%ಇಂದ ಒಂದು 60%ವರೆಗೆ ತಗೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70%ವರೆಗೆ ತಗೊಂಡೋಗ್ಬೋದು. ಬಟ್ ಇಟ್ ಈಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ ಬದುಕುವ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅದು ಅಂಥ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡೋದು. ಈಗ ಈ ಟ್ರಾನ್ಸ್ಪ್ಲಾಂಟಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ? ಯಾಕಂತ ಹೇಳಿದರೆ ತಾವು ಬೇರೆ ಬೇರೆ ರೋಗಗಳ ಬಗ್ಗೆ ಹೇಳಿದ್ರಿ. ಹಾಗೆ ಈ ಟ್ರಾನ್ಸ್ಪ್ಲಾಂಟ್ ಒಂದೇ ರೀತಿ ಇರುತ್ತಾ, ಬೇರೆ ಬೇರೆ ಇರುತ್ತಾ? ಟ್ರಾನ್ಸ್ಪ್ಲಾಂಟರು ಬೇಸಿಕ್ಲಿ 2 ಥರದ್ದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನೆಂದರೆ ಈ ರೆಮಿಷನ್ಗೆ ಬಂದ ಪೇಷಂಟ್ಸ್ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಕಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದೆ ಏನಂದರೆ ಅದಕ್ಕೆ ಆಪ್ರೇಷನ್ ಏನೂ ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಎಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸಿನ ಕ್ಲೀನ್ ಮಾಡೋದಿಲ್ಲ, ರಿಮೂವ್ ಮಾಡೋದಿಲ್ಲ, ಕಿಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆಯಾಗಿ ಅದು ದಟ್ ವಿಲ್ ಗೋ ಆ್ಯಂಡ್ ಹಂಟ್, ಏನಂದರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸು ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತು ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಷನ್ಲಿ ಅದು 2-3 ಥರದ್ದಿದೆ. ಒಂದು ಫುಲ್ ಮ್ಯಾಚ್ ಅಂದರೆ ಅದು ಜೆನೆಟಿಕ್ಸಲ್ಲಿ ಫುಲ್ ಮ್ಯಾಚ್ ಆಗಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು, ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 ಬ್ರದರ್ಸ್ ಇದ್ದರೆ ಅಥವಾ ಫಾದರ್ಸ್ ಆರ್ ಸಿಸ್ಟರ್ಸ್ ಇದ್ದರೆ ಒಬ್ಬರದ್ದು ಮ್ಯಾಚ್ ಆಗ್ಬೋದು. ಬಟ್ ಕೆಲವು ಸಲ ಯಾರೂ ಮ್ಯಾಚ್ ಆಗೋಲ್ಲ, ಕೆಲವು ಸಲ 2 ಮ್ಯಾಚ್ ಸಿಗ್ಬೋದು. ಸೊ ಮ್ಯಾಚ್ಡ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತು ಮ್ಯಾಚ್ ಆಗದಿದ್ದರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ, ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡ್ಬೋದು. ಮತ್ತು 3ನೇ ಆಪ್ಷನ್ ಏನಂದರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟು ಮಾಡ್ತೇವೆ. ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದರೆ 50% 70% ಮ್ಯಾಚ್. ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್, ಅಂದರೆ ಒಡ ಹುಟ್ಟಿದವರು, ಮಕ್ಕಳು, ಪೇರೆಂಟ್ಸು ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕೆಂದರೆ ಫುಲ್ ಮ್ಯಾಚ್ ಸಿಕ್ಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್. ಈಗ ಡೋನರ್ ಬಗ್ಗೆ ಮಾತಾಡುವಾಗ ಈ ದಾನಿಗಳು ಅಂದರೆ ಡೋನರ್ಸ್ ಯಾರು ಆಗಬಹುದು, ಮತ್ತು ಅವರಿಗೆ ಯಾವ ರೀತಿಯಾದಂಥ ಪರೀಕ್ಷೆಗಳನ್ನು, ಟೆಸ್ಟ್ಗಳನ್ನು ನೀವು ಮಾಡ್ತೀರಾ? ಸೊ ಡೋನರ್ಸ್ ಅಂದರೆ ಅದು ಸಿಬ್ಲಿಂಗ್ಸ್ ಅಂದರೆ ಬ್ರದರ್ಸ್, ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತು ಸಿಬ್ಲಿಂಗ್ ಡೋನರ್ಸಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ, ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗಲ್ಲಿ ಫುಲ್ ಮ್ಯಾಚ್ ಇದ್ದರೆ ಬೆಸ್ಟ್. ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ದರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬೋದು. ಮತ್ತು ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿಯಲ್ಲಿದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು. ಟ್ರಾನ್ಸ್ಪ್ಲಾಂಟಿಗೆ ಫಿಟ್ನೆಸ್ ಅಂದರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕೆಂದರೆ ಅವರಿಗೂ ಬೇರೆ ಕಾಯಿಲೆ ಇರಬಾರ್ದು. ಮತ್ತೇನಾದರೂ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲಲ್ಲಿ ಇರಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತು ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲಲ್ಲಿದ್ದರೆ ಆಗ್ಬೋದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ
ಅಥವಾ ದೇ ಆರ್ ವೆರಿ ಓಲ್ಡ್ ಅಂದರೆ 65-70 ಇಯರ್ಸಲ್ಲಿದ್ದರೆ ವಿ ಟೆನ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್, ಹೆಲ್ದಿಯರ್ ದ ಡೋನರ್ ಬೆಟರ್. ಯಂಗರ್ ಅಂದರೆ ಮಿನಿಮಮ್ ಏಜ್ ಎಷ್ಟಿರುತ್ತೆ? ಮಿನಿಮಮ್ ಅಂದರೆ ಅದೀಗ ಡಿಪೆಂಡ್ಸ್. ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸು ಮಕ್ಕಳಾಗಿರ್ತಾರೆ. ಸೊ ಪೇರೆಂಟ್ಸಿನ ಕನ್ಸೆಂಟಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬೋದು. ಮತ್ತು ಡೋನರ್ಸಿಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎರಡು ಅಂದರೆ ಮಿಸ್ ನಾರ್ಮ್ಸ್ ಇದೆ. ಒಂದೇನೆಂದರೆ ಅದು ಕಿಡ್ನಿ ಥರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗೋದಿಲ್ಲ. ಇದು ಬೋನ್ ಮ್ಯಾರೋ ಅಂದರೆ ಇಟ್ ಈಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗೆ ಅಲ್ಲ ಅದು. ಸೊ ಇನ್ ಎ ವೇ ದರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋವಿಗೆ. ಸೊ ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬೋದು. ಸೊ ಅದು ಬ್ಲಡ್ ಕೊಟ್ಟಾಗೆ, ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ. ಹಾಗೆ ಡೋನರಿಗೆ ಅಂಥ ಶರೀರದ ಆರ್ಗನ್ ಕೊಡಬೇಕಾಗಿಲ್ಲ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದರೆ ಇದರಲ್ಲಿ ಮೇಜರ್ ಆಪರೇಷನ್ ಏನೂ ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. 3 days ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ಡಿಗೆ ಬರಲಿಕ್ಕೆ. ಮತ್ತೊಂದು ಎಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ಡಿಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದರೆ ಜನರಲ್ ಅನಸ್ತೇಷಿಯಾ, ಆಪರೇಷನ್, ನೋವು ಏನೂ ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದರೆ ಡಿಸ್ಕಂಫರ್ಟ್ ಆಗ್ಬೋದು. ಬಟ್ ದೇರ್ ಇಸ್ ನೋ ಪೇಯ್ನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇಯ್ನ್ ಇಲ್ಲ, ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ. ಹಾಗಾಗಿ ದಟ್ ಈಸ್ ವೆರಿ ಈಸಿ ಫಾರ್ ದ ಡೋನರ್. ಅಂದರೆ ಡೋನರ್ಗೆ ಜಾಸ್ತಿ ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡೋನರಿಗೆ ರಿಸ್ಕ್ ಇಲ್ಲ. ಹಾಗಾದರೆ ಈಗ ರೋಗಿಯನ್ನು ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ಗಿಂತ ಮುಂಚೆ? ರೋಗಿ ಅವರ ಡಿಸೀಸಿಂದ ರೆಮಿಷನಲ್ಲಿ ಇರಬೇಕೇನೆಂದರೆ ಡಿಸೀಸನ್ನು ಮ್ಯಾಕ್ಸಿಮಮ್, ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲಲ್ಲಿ ಇರಬೇಕು. ಎರಡನೇ ವಿಷಯ ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು. ಯಾಕೆಂದರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್. ಅವರಿಗೆ ಹೈಡೋಸ್ ಕೀಮೋ ಕೊಡ್ತೇವೆ, ಮತ್ತು ನಾವು ಅದು ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ. ಮತ್ತು ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸಲ್ಲಿ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವ್ರು ರೆಮಿಷನ್ಗೆ ಹೋಗಬೇಕು. ಮತ್ತು ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟು, ಲಂಗ್ಸು, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ದರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು. ರೆಮಿಷನ್ ಮತ್ತು ಆರ್ಗನ್ ಫಿಟ್ನೆಸ್ ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು. ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ? ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ಈಗ ಲ್ಯುಕೀಮಿಯಾ ಪೇಷಂಟ್ ಇದ್ದರೆ ನಾವು ಫಸ್ಟಿಗೆ ಡಯಾಗ್ನೋಸಿಸ್ ಮಾಡಿ ರಿಸ್ಕ್ ಅಸೆಸ್ ಮಾಡ್ತೇವೆ. ಒನ್ಸ್ ಹೈ ರಿಸ್ಕ್ ಅಂತ ಗೊತ್ತಾದರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ಗೆ ತಗೊಂಡು ಹೋಗ್ಲಿಕ್ಕೆ. ಸೊ 1 or 2 cycles ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದರೆ ಒಡ ಹುಟ್ಟಿದವರು ಆಗ್ಬೋದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್ ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಆ್ಯಂಡ್ ಡೋನರ್ ಇಸ್ ರೆಡಿ, ಮತ್ತು ನಾವು ಪೇಷಂಟಿಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 days ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೈನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ನು ಕೊಡ್ಬೋದು. ಕೆಲವು ಲ್ಯುಕೀಮಿಯಾ, ಲಿಂಫೋಮದಲ್ಲಿ ರೇಡಿಯೇಷನ್. ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟಿನ ಪ್ರಿಪೇರ್ ಮಾಡ್ತೇವೆ. ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿಬಿಡ್ತೇವೆ. ಆ ಟೈಮಲ್ಲಿ ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದರೆ 1 day ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಮತ್ತು ಅದರ ಐದರ್ ಫ್ರೀಸ್ ಮಾಡ್ಬೋದು ಅಥವಾ ಫ್ರೆಶ್ ಸೆಲ್ಸು ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕಲ್ಲಿ. ಮತ್ತು ಡೇ 0 ಅಂದರೆ ಟ್ರಾನ್ಸ್ಪ್ಲಾಂಟ್ ಡೇ. ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟಿಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 weeks ಅವರ ಐಸೋಲೇಷನಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನಲ್ಲಿಟ್ಟು ಅಲ್ಲಿ ಇನ್ಫೆಕ್ಷನ್ ಬಾರದ ಎಲ್ಲ ಎಸೆಪ್ಟಿಕ್ ಟೆಕ್ನಿಕ್ಸಲ್ಲಿ ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ. ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂಥ ಸೆಕ್ಯೂರ್ ರೂಮಲ್ಲಿ 2 weeks ಇನ್ಫೆಕ್ಷನ್ ಪ್ರಿವೆನ್ಷನಿಗೆ ಪೇಷಂಟನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸು ರೀಜನ್ರೇಟ್ ಆಗಿ ಟಿಲ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್
ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಇಂಥ ಕಣಗಳದ್ದು ಪ್ರೊಡ್ಯೂಸ್ ಮಾಡೋ ತನಕ ಅವರನ್ನು ಐಸೋಲೇಷನಲ್ಲಿ ಇಡ್ತೇವೆ. ಅವರಿಗೆ ಫೋನೆಲ್ಲ ಮಾಡ್ಬೋದು, ಮೊಬೈಲ್ ಫೋನಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ. ಟಿ ವಿ ನೋಡ್ಬೋದು, ಫೋನ್ ಮಾಡ್ಬೋದು. ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರಲಿಕ್ಕೆ ಆಗಲ್ಲ. ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡ್ಬೋದು ರೂಮಿಂದ. ಸೊ ಅದೆಲ್ಲ ಮಾಡ್ಬೋದು. ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 ವೀಕ್ಸಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಏನಂದರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ. ಅದಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ವಿ ಏನಂತಾರೆ ಸಾರ್ಟ್ ದಿಸ್ ಔಟ್. ಡ್ರಿಪ್ಸ್ ಕೊಡ್ತೇವೆ, ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್. ಈಗ ಆ 2 ವಾರಗಳ ನಂತರ ಪೇಷಂಟ್ ಮನೆಗೆ ಅಲ್ಲ, ಇದು ಟೋಟಲ್ ಒಂದು 4 ವೀಕ್ಸ್ ಆಗ್ತದೆ. ಯಾಕೆಂದರೆ 1 ವೀಕ್ ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 ವೀಕ್ಸ್ ಲೋ ಕೌಂಟ್ಸು, ಮತ್ತು ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3 to 4 ವೀಕ್ಸ್ ಹಾಸ್ಪಿಟಲಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಅದು ಕಳೆದವರು ಡಿಸ್ಚಾರ್ಜ್ ಮಾಡ್ತೇವೆ. ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ? ನಾವು 6 ಮಂತ್ಸ್ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಫಸ್ಟ್ 3 ಮಂತ್ಸ್ ವಾರಕ್ಕೆ 1-2 ಸಲ ನೋಡ್ತೇವೆ. ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತು ಈ ಕೊಟ್ಟ ಸ್ಟೆಮ್ ಸೆಲ್ಸು ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ಡಲ್ಲಿದ್ದ ಸೆಲ್ಸು ಡೊನೇಟೆಡ್ ಸೆಲ್ಸಾ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತು ಬ್ಯಾಕ್ಟೀರಿಯಲ್, ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 ಮಂತ್ಸ್. ಅದು ಕಳೆದು ನೆಕ್ಸ್ಟ್ 3 ಮಂತ್ಸ್ ಒಂದು ನಮ್ಮನೆ ಸಮ್ವಾಟ್ ನಿಯರ್ಲಿ ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂಥ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್ 6 ಮಂತ್ಸ್ ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ. ಮತ್ತು ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ. ಈಗ ತಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಜುಲೇಖಾ ಎನ್ಎಪೋಯದಲ್ಲಿ ಇದಕ್ಕೆ ಇರುವಂತಹ ಸೌಲಭ್ಯಗಳು, ವ್ಯವಸ್ಥೆಗಳು ಏನೆಲ್ಲ ಇವೆ? ನಮ್ಮ ಹಾಸ್ಪಿಟ್ಲಲ್ಲಿ ವಿ ಹ್ಯಾವ್ ಗಾಟ್ ಏನಂದರೆ ಇಂಥ ರೂಮ್ಸ್ ಇದೆ, ಐಸೋಲೇಷನ್ ಫೆಸಿಲಿಟಿ, ಹೀಪಾ ಫಿಲ್ಟರ್ಡ್ ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತು ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡಲಿಕ್ಕೆ ಏಫೆರಿಸಿಸ್ ಮೆಷಿನ್ ಇದೆ, ಪ್ಲಸ್ ಎಲ್ಲ ಬೇಕಾದ ಮೆಡಿಸಿನ್ಸ್, ಎಕ್ವಿಪ್ಮೆಂಟ್ ಎಲ್ಲ ಇದೆ. ವಿ ಹ್ಯಾವ್ ಗಾಟ್ ಎ ಬ್ಲಡ್ ಬ್ಯಾಂಕ್. ಮತ್ತು ನಮ್ಮ ಟೀಮ್ ಇದೆ, ಟ್ರೈನ್ಡ್ ಡಾಕ್ಟರ್ಸ್, ನರ್ಸಸ್ ಅಂಡರ್ ಮೈ ಸೂಪರ್ವಿಷನ್ ಇದೆ. ಸೊ ಬೋತ್ ಟ್ರೈನ್ಡ್ ಮ್ಯಾನ್ ಪವರ್, ಫುಲ್ ಟೀಮ್, ಮೆಡಿಸಿನ್ಸ್, ಎಕ್ವಿಪ್ಮೆಂಟ್, ರೂಮ್ಸ್, ಫಾಲೋಅಪ್ ಪ್ರೊಸೀಜರ್ಸ್, ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್ ಇನ್ ಹೌಸ್. ನಾವೆಂದರೆ ವಿ ಆರ್ ಪ್ರೌಡ್ ಟು ಸೇ ದಟ್ ವಿ ಆರ್ ದಿ ಫಸ್ಟ್ ಟೀಮ್ ಟು ಡೂ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಇನ್ ಮ್ಯಾಂಗ್ಳೂರ್, ಬೋಟ್ ಅಡಲ್ಟ್ಸಿಗೆ ಮತ್ತು ಮಕ್ಕಳಿಗೆ. ಟೋಟಲ್ ಇವಾಗ ನಾವು 63 ಟ್ರಾನ್ಸ್ಪ್ಲಾಂಟ್ಸ್ ಟಿಲ್ ಡೇಟ್ ಮಾಡಿದ್ದೇವೆ. ಸರ್, ಈಗ ಈ CAR-T ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದರೆ ಏನಿದು CAR-T ಸೆಲ್ ಥೆರಪಿ ಅನ್ನುವಂಥದ್ದು? ಈಗ CAR-T ಸೆಲ್ ಥೆರಪಿ ಅಂದರೆ ಇಟ್ ಈಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸಿನನ್ನು ಅಂದರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸಿಗೂ ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲಿ ಇಟ್ಸ್ ಫಾರ್ ಕ್ಯಾನ್ಸರ್. ಈ ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದರೆ ಇಂಥ ಮೈಕ್ರೋಬ್ಸ್ ಅಂದರೆ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸಿಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ಸ್ ಈ ಲಿಂಫೋಸೈಟ್ ಎಂಬ ಸೆಲ್ಸಿನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟಿಂದ. ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದರನ್ನು ಫ್ರೀಸ್ ಮಾಡಿ ನಮಗೆ ಕಳಿಸ್ತಾರೆ. ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟಿಗೆ ಕೊಡ್ತೇವೆ. ಸೊ ಪೇಷಂಟ್ಸಿನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಎಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ, ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟಿಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ. ಇದೀಗ ಯಾವ ರೀತಿಯಾದಂಥ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿಯಾಗಿರ್ತದೆ? ಅದು ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಕ್ಯಾನ್ಸರ್ಸ್, 3 ಬ್ಲಡ್ ಕ್ಯಾನ್ಸರ್ಸಿಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೂಮೆಂಟ್. ಈಗ ಇರುವಂಥ ನಮ್ಮ ಸಾಂಪ್ರದಾಯಿಕ ಅಂದರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ CAR-T ಸೆಲ್ಗೂ ಏನಾದರೂ ವ್ಯತ್ಯಾಸ ಏನಿದೆ? ಈ CAR-T ಅಂದರೆ ದಟ್ ಈಸ್ ಎ ಮಾಡರ್ನ್ ಜೆನೆಟಿಕ್ ಎಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸಿಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. CAR-T ಅಂದರೆ ದಟ್ ಈಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸಿಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏಮ್ ಮಾಡ್ತೇವೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಎಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಎಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್. ಇದರ ರಿಸಲ್ಟ್ಸ್ ಯಾವ ಥರ ಇರ್ತದೆ ಮತ್ತು ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ? ಈಗ ರಿಸಲ್ಟ್ಸ್ ಏನಂದರೆ ಅದಕ್ಕೂ
3 ವೀಕ್ಸ್ ಹಾಸ್ಪಿಟ್ಲಲ್ಲಿ ನಿಲ್ಲಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದರೆ, ಇದು ಕ್ಯಾನ್ಸರ್ ಸೆಲ್ಸಿನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸಿನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರ್ಬೋದು. ಸೊ ನಾವು 2 ವೀಕ್ಸ್ ಹಾಸ್ಪಿಟ್ಲಲ್ಲಿ ಇಂಥ ಸೈಡ್ ಎಫೆಕ್ಟ್ಸಿಗೆ ಮಾನಿಟರ್ ಮಾಡ್ತೇವೆ, ಮತ್ತು ಡಿಸ್ಚಾರ್ಜ್ ಮಾಡಿ ಮತ್ತು ರುಟೀನಾಗಿ ಮಾನಿಟರ್ ಮಾಡಿ. ಸೊ ಮಾನಿಟರ್ ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದೆರ್ ಆರ್ ಪೇಷಂಟ್ಸ್ ಒಂದು 6 ಮಂತ್ಸ್ ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ಗಳು ಇದೆ. ಸೊ ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೂಮೆಂಟ್ ಇಸ್ 100% ಗ್ಯಾರಂಟೀಡ್. ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡ್ಬೋದಾ, ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ಏನಾದರೂ ಇರ್ತದ? ಈ ಟ್ರೀಟ್ಮೆಂಟಿಗೆ ಅದಕ್ಕೆ ಟ್ರೈನಿಂಗ್ ಆಗಬೇಕು. ಹೆಚ್ಚಾಗಿ ದಟ್ ಈಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮೆಟೋ ಆಂಕಾಲಜಿಸ್ಟ್ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟು ಈ ಟ್ರೀಟ್ಮೆಂಟ್ ಮಾಡಿದೆ. ಯಾಕೆಂದರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಈಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ ದೆರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸಿನ ಮ್ಯಾನೇಜ್ ಮಾಡಲಿಕ್ಕೆ ಯು ನೀಡ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡ್ಬೋದು. ಈಗ ತಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಇರುವಂಥ ಸೌಲಭ್ಯಗಳು ಏನೆಲ್ಲ? ನಮ್ಮ ಆಸ್ಪತ್ರೆಯಲ್ಲಿ ಅದರ ಕಲೆಕ್ಷನ್ ಮಾಡುವ ಮೆಷಿನ್ ಇದೆ. ಜೆನೆಟಿಕ್ ಇಂಜಿನಿಯರಿಂಗ್ಗೆ ವಿ ಆರ್ ಡಿಪೆಂಡಿಂಗ್ ಆನ್ ಮುಂಬೈ. ಮತ್ತು ರೀಇನ್ಫ್ಯೂಷನ್ ಮತ್ತು ಈ ಸ್ಪೆಷಲೈಸ್ಡ್ ರೂಮ್ಸ್ ಇದೆ. ಏನಂದರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ. ಮತ್ತು ವಿ ಗಾಟ್ ಟ್ರೈನ್ಡ್ ಮ್ಯಾನ್ ಪವರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಆ್ಯಂಡ್ ವಿ ಆರ್ ದಿ ಫಸ್ಟ್ ಟೀಮ್ ಇನ್ ಮ್ಯಾಂಗ್ಳೂರ್ ಟು ಕಾರ್ಟಿ ಸೆಲ್. ನಾವು ಸಕ್ಸಸ್ಫುಲ್ಲಾಗಿ ಕಾರ್ಟಿ ಸೆಲ್ ಥೆರಪಿ ಮಾಡಿದ್ದೇವೆ. ಅದು ಈಗ 3 ಮಂತ್ಸ್ ಆಯಿತು. ಪೇಷಂಟ್ ರೆಮಿಷನಲ್ಲಿದ್ದಾನೆ ಆ್ಯಂಡ್ ಡೂಯಿಂಗ್ ವೆರಿ ವೆಲ್. ಸೊ ವಿ ಹ್ಯಾವ್ ಬ್ರಾಟ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಟು ಮ್ಯಾಂಗ್ಳೂರ್. ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೆಯೇ ಈ ಕಾರ್ಟಿ ಸೆಲ್ ಥೆರಪಿ ಏನಿದೆ, ಇದರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಲೇ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ, ಮತ್ತು ಈ ಇನ್ಶೂರೆನ್ಸ್ಗಳು ಇದನ್ನು ಕವರ್ ಮಾಡ್ತಾವ? ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾರ್ಟಿ ಸೆಲ್ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ನಮ್ಮದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಷನಿಗೆ ಆವ್ರೇಜ್ ಕಾಸ್ಟ್ 4-5 ಲ್ಯಾಕ್ಸ್ ಇದೆ. ಅದರಲ್ಲಿ ಎಲ್ಲಿಯಾದರೂ ಕಾಂಪ್ಲಿಕೇಶನ್ಸ್ ಆದರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದ್ಯಾನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸಿನ ಅರೌಂಡ್ ಹಾಫ್ ದ ಕಾಸ್ಟಲ್ಲಿ ನಮಗೆ ಮಾಡ್ಬೋದು. ಅಲ್ಲೋಜೆನಿಕ್ ಅಂದರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟು, ಅದಕ್ಕೆ ಅರೌಂಡ್ 12 to 15 ಲ್ಯಾಕ್ಸ್ ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ದ ಕೊಟೇಶನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ಮದು ಫಸ್ಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಷನ್ ಪೇಷಂಟು ಆ್ಯಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 ಲ್ಯಾಕ್ಸ್ ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ ನಾವು ಹೇಳಿದೆ ಕಡಿಮೆಗೆ ಮಾಡ್ತೇವೆ, ಆ್ಯಂಡ್ ವಿ ಡಿಡ್ ಇಟ್ ಇನ್ 15 ಲ್ಯಾಕ್ಸ್. ಸೊ ನಮ್ಮದು ಕಂಪೇರ್ಡ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಜುಲೇಖಾ ಯನ್ನಪ್ಪ ಇನ್ಸ್ಟಿಟ್ಯೂಟ್ ಕ್ಯಾನ್ ಡೆಲಿವರ್ transplantation at half or less than half the cost of metropolitan cities. ನಮ್ಮ ಜುಲೇಖಾ ಯನ್ನಪ್ಪಯ್ಯ ಇನ್ಸ್ಟಿಟ್ಯೂಟ್ is like a pioneer in cancer treatment. Pioneer ಅಂದರೆ we have been doing everything first time in Mangalore ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಈಗ ಲಿಂಫೋಮಾ ಟ್ರಾನ್ಸ್ಪ್ಲಾಂಟ್ ವಿ ಹ್ಯಾವ್ ಬಿನ್ ದ ಫಸ್ಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಡಲ್ಟ್ಸ್ ಅಲ್ಲಿ, ಮಕ್ಕಳಲ್ಲಿ ಎಲ್ಲ ನಾವು ಫಸ್ಟ್ ಆಗಿ ಹಲವಾರು ನ್ಯೂ ಟೆಕ್ನಿಕ್ಸ್ ಇನ್ ದ ವರ್ಲ್ಡ್. ಮತ್ತೆ ನಾನು ಐ ಹ್ಯಾವ್ ಬಿನ್ ಇನ್ ಯುನೈಟೆಡ್ ಕಿಂಗ್ಡಮ್ ಫಾರ್ 15 years. ಸೊ 15 years ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಐ ಕೇಮ್ ಬ್ಯಾಕ್ ಟು ಮ್ಯಾಂಗ್ಳೂರ್. ಹಾಗಾಗಿ ಆಲ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಲರ್ನ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್ ನಾನು ಇಲ್ಲಿ ಬಂದು ಅದರ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೇನೆ. ಸೊ ದಟ್ ಗಿವ್ಸ್ ಮಿ ಲಾಟ್ ಆಫ್ ಪ್ಲೆಷರ್ ಅಂಡ್ ಹ್ಯಾಪಿನೆಸ್. ಯಾಕೆಂದ್ರೆ ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ, ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಯಾಣ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡು ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಈಗ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಅವರ್ ಮ್ಯಾನೇಜ್ಮೆಂಟ್ ಆಲ್ಸೋ. ಹಾಗಾಗಿ ವಿ ಆರ್ ಏಬಲ್ ಟು ಇಂಪ್ಲಿಮೆಂಟ್ ಆಲ್ ದೀಸ್ ಮಾಡರ್ನ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ವಿ ಆರ್ ಹ್ಯಾಪಿ ದಟ್ ಮಂಗಳೂರಿನ ಪೇಷಂಟ್ಸ್ಗಳಿಗೆ ದೇ ಡೋಂಟ್ ಹ್ಯಾವ್ ಟು ಟ್ರಾವೆಲ್ ಟು ಎ ಮೆಟ್ರೋಪಾಲಿಟನ್ ಸಿಟಿ, ಇಲ್ಲೇ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಕೋಸ್ಟಲ್ ಕರಾವಳಿ ಕರ್ನಾಟಕ ಪ್ಲಸ್ ನಾರ್ದರ್ನ್ ಕೇರಳ ಪೇಷಂಟ್ಸ್ಗಳಿಗೆ ವಿ ಆರ್ ಏಬಲ್ ಟು ಆಫರ್ ಆಲ್ ಫಾರ್ಮ್ಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಕಾರ್ಟಿ ಥೆರಪಿ ಅಟ್ ಮಚ್ ಲೋವರ್ ಕಾಸ್ಟ್ ಆಲ್ಸೋ. ಹಾಗಾಗಿ ಐ ಶುಡ್ ಸೇ ದಟ್ ಜುಲೇಖಾ ಯನ್ನಪ್ಪಯ್ಯ ಇನ್ಸ್ಟಿಟ್ಯೂಟ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ವಿ ಆರ್ ಎ ಪಯನಿಯರ್. and we are hoping that future alli we may be able to bring all new techniques and improve the cost of cancer treatment, as well as also success rates will be improved in future ಅಂತ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೆಯೇ ಕಾರ್ಟಿ ಸೆಲ್ ಥೆರಪಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.